ಎಲ್ರಿಗೂ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ನಿಮ್ಮ ಐಶ್ವರ್ಯ. ಇವತ್ತು ನಮ್ಮ ವಿಡಿಯೋ ಬಾಯಿಗೆ ಏನಾದರೂ ರುಚಿಯಾಗಿ ತಿನ್ನಬೇಕು ಅಂತ ಇದ್ದರೆ ಅವಾಗಿದ್ದವಾಗಲೇ ಮಾಡ್ಕೊಂಡು ತಿನ್ಬೋದಾದಂಥ ಮೊಟ್ಟೆ ಈರುಳ್ಳಿ ಮಸಾಲ ಮಾಡೋದು ಹೇಗೆ ಅಂತ ನೋಡೋಣ. ಇದು ರೆಗ್ಯುಲರ್ ಆಗಿ ನಾವು ಮೊಟ್ಟೆ ಮಸಾಲ ಮಾಡ್ತೀವಲ್ವ, ಅದಕ್ಕಿಂತ ತುಂಬಾ ಟೇಸ್ಟಿಯಾಗಿರುತ್ತೆ. ಇದನ್ನು ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ ತುಂಬ ಇಷ್ಟಪಟ್ಟು ತಿಂತಾರೆ. ಇದನ್ನು ನೀವು ಕೂಡ ಒಂದ್ಸಲ ಟ್ರೈ ಮಾಡಿ. ಈ ರೆಸಿಪಿನ ಮಾಡೋದಕ್ಕೆ ನಾವು 4 ಮೀಡಿಯಮ್ ಸೈಜ್ ಇರುವ ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಸೈಡಲ್ಲಿ ಎತ್ತಿಟ್ಕೋಬೇಕು. ಆಮೇಲೆ ಒಂದು ಚಿಕ್ಕ ಜಾರನ್ನ ತಗೊಂಡು ಅದಕ್ಕೆ 2 ಸ್ಪೂನಷ್ಟು ಅಚ್ಚ ಖಾರದ ಪುಡಿ, 1 ಸ್ಪೂನಷ್ಟು ಜೀರಿಗೆ ಪೌಡರ್ನ ನಾವು ಸೇರಿಸ್ಕೊಳ್ಬೇಕು. ಆಮೇಲೆ 2 ಈರುಳ್ಳಿನ ನಾವು ಈ ರೀತಿ ಸಿಪ್ಪೆ ತೆಗಿಬಾರ್ದು, ಹಾಗೆಯೇ ನಾವು ಸೇರಿಸ್ಕೊಂಡು ಈ ರೀತಿ ತರಿಯಾಗಿ ನಾವು ರುಬ್ಕೊಂಡು ಇದನ್ನು ಸೈಡಲ್ಲಿ ಎತ್ತಿಟ್ಕೊಳ್ಳೋಣ. ಇವಾಗ ಗ್ಯಾಸ್ ಮೇಲೆ ಒಂದು ಕಡಾಯಿನ ಇಟ್ಕೋಬೇಕು. ಪ್ಯಾನ್ ಬಿಸಿ ಆದಮೇಲೆ ಎಷ್ಟು ಬೇಕೋ ಅಷ್ಟು ಆಯಿಲ್ನ ಸೇರಿಸ್ಕೊಳ್ಬೇಕು. ಆಯಿಲ್ ಚೆನ್ನಾಗಿ ಬಿಸಿ ಆದಮೇಲೆ ಒಗ್ಗರಣೆಗೆ 1 ಚಿಟಿಕೆಯಷ್ಟು ಸಾಸಿವೆ ಕಾಳು, 1 ಚಿಟಿಕೆಯಷ್ಟು ತೊಗರಿಬೇಳೆ, ಸ್ವಲ್ಪ ಕರಿಬೇವಿನ ಸೊಪ್ಪು ಇದನ್ನೆಲ್ಲ ಹಾಕ್ಕೊಂಡು ತಕ್ಷಣವೇ ನೀರುಳ್ಳಿನ ಸೇರಿಸ್ಕೊಳ್ಬೇಕು. ನೀರುಳ್ಳಿನ ಸೇರಿಸ್ಕೊಂಡು ಚೆನ್ನಾಗಿ ಕೈ ಆಡಿಸ್ಕೊಳ್ಬೇಕು. ಆಮೇಲೆ 1 ಚಿಟಿಕೆಯಷ್ಟು ಅರಿಶಿನ ಪೌಡರ್ನ ಸೇರಿಸ್ಕೊಳ್ಬೇಕು. ನೀರುಳ್ಳಿನ 2 ನಿಮಿಷ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಚೆನ್ನಾಗಿ ಬಾಡಿಸ್ಕೊಳ್ಬೇಕು. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ಬೇಕು. ಉಪ್ಪು ಸೇರಿಸ್ಕೊಂಡು ಮತ್ತೆ ಒಂದು 2 ನಿಮಿಷ ಚೆನ್ನಾಗಿ ಬಾಡಿಸ್ಕೊಂಡು ನೀರುಳ್ಳಿನ ಈ ರೀತಿ ಸೈಡಲ್ಲಿ ತಳ್ಕೊಳ್ಬೇಕು. ಮಧ್ಯದಲ್ಲಿ ಗ್ಯಾಪ್ ಇಡಬೇಕು. ಅದ್ರ ಮೇಲ್ಗಡೆ 5 ಮೊಟ್ಟೆನ ನಾನು ಒಡೆದು ಹಾಕ್ಕೊಳ್ತಾ ಇದ್ದೀನಿ. ನೀರುಳ್ಳಿ ಮೇಲೇ ಮೊಟ್ಟೆ ಹಾಕ್ಕೊಳ್ಬೇಡಿ, ಮಧ್ಯದಲ್ಲಿ ಜಾಗ ಮಾಡಿಕೊಂಡು, ಈ ವಿಡಿಯೋದಲ್ಲಿ ತೋರಿಸಿದ್ದೀನಲ್ವಾ ಆ ರೀತಿ ಜಾಗ ಮಾಡಿಕೊಂಡು ಆಮೇಲೆ ಮೊಟ್ಟೆನ ಹೊಡೆದಾಕ್ಬಿಟ್ಟು ಒಂದು ಪಾತ್ರೆಯಿಂದ ಇದನ್ನು ಒಂದು 5 ನಿಮಿಷ ಮುಚ್ಚಿಡಬೇಕು. ಫ್ಲೇಮ್ ತುಂಬ ಸಿಮ್ಮಲ್ಲೇ ಇರಬೇಕು. 5 ನಿಮಿಷ ಆದಮೇಲೆ ಈ ರೀತಿ ಮೊಟ್ಟೆ ಬೆಂದಿರುತ್ತೆ. ತುಂಬ ಸಾಫ್ಟಾಗಿರಬಾರ್ದು, ಮೊಟ್ಟೆ ಸ್ವಲ್ಪ ಗಟ್ಟಿಯಾಗಿರಬೇಕು. ಆವಾಗಲೇ ನಾವು ಮೊಟ್ಟೆನ ಈ ರೀತಿ ಉಲ್ಟಾ ಮಾಡಬೇಕು. ಆವಾಗ ಈ ಕಡೆ ಸೈಡು ಬೇಯುತ್ತೆ. ಎಲ್ಲ ಮೊಟ್ಟೆನ ಈ ರೀತಿ ಉಲ್ಟಾ ಮಾಡಿ ಆದಮೇಲೆ ನಾವು ಇನ್ನೊಂದು 5 ನಿಮಿಷ ಸಿಮ್ಮಲ್ಲೇ ಇಟ್ಕೊಂಡು ಮುಚ್ಚಿಟ್ಟು ಬೇಯಿಸ್ಕೊಳ್ಬೇಕು. ಇವಾಗ ಚೆನ್ನಾಗಿ ಮೊಟ್ಟೆ ಗಟ್ಟಿಯಾಗಿದೆ, ಇಲ್ಲಿ ತನಕ ನಾವು ಬೇಯಿಸ್ಕೊಳ್ಬೇಕು. ಆಮೇಲೆ ಸೌಟಿಂದನೇ ನಾವು ಮೊಟ್ಟೆನ ಕಟ್ ಮಾಡಬೇಕು. ಅಂದರೆ ಮೀಡಿಯಮ್ ಆಗಿ ಕಟ್ ಮಾಡಬೇಕು. ತುಂಬ ಚಿಕ್ಕದಾಗೂ ಅಲ್ಲ, ತುಂಬ ದೊಡ್ಡದಾಗೂ ಅಲ್ಲ, ಮೀಡಿಯಮ್ ಆಗಿ ಮೊಟ್ಟೆನ ನಾವು ಕಟ್ ಮಾಡ್ಕೋಬೇಕು. ಕಟ್ ಮಾಡ್ಕೊಂಡಾದಮೇಲೆ ಮೊಟ್ಟೆ ಸ್ವಲ್ಪ ಸಾಫ್ಟಾಗಿದ್ದರೆ ಇನ್ನೊಂದು 5 ನಿಮಿಷ ಅಥವಾ ಒಂದು 2 ನಿಮಿಷ ಚೆನ್ನಾಗಿ ಬಾಡಿಸ್ಕೊಳ್ಬೇಕು. ಸಿಮ್ಮಲ್ಲೇ ಇರಬೇಕು. ಚೆನ್ನಾಗಿ ಬಾಡಿಸ್ಕೊಂಡಾಗ ಇವಾಗ ಮೊಟ್ಟೆ ಚೆನ್ನಾಗಿ ಫ್ರೈ ಆಗಿದೆ. ಇದು ಪಕ್ಕ ರೆಡಿಯಾಗಿದೆ. ಇವಾಗ ನಾವು ಮಸಾಲೆನೇ ರೆಡಿ ಮಾಡಿ ಇಟ್ಕೊಂಡಿದ್ವಲ್ವ, ಅದನ್ನು ಇವಾಗ ಇದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಸಾಲ ಹಾಕ್ಕೊಂಡು ಮತ್ತೊಂದು 2-3 ನಿಮಿಷ ಚೆನ್ನಾಗಿ ಬಾಡಿಸ್ಕೊಳ್ಬೇಕು. ಬೆಳ್ಳುಳ್ಳಿದು ಹಸಿ ಸ್ಮೆಲ್ ಹೋಗೋ ತನಕ ಚೆನ್ನಾಗಿ ಬಾಡಿಸ್ಕೊಂಡು, ಈ ಸ್ಟೇಜಲ್ಲಿ ಉಪ್ಪೇನಾದರೂ ಕಡಿಮೆ ಆಗಿದ್ದರೆ ಇನ್ನೊಂದು ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಳ್ಬೋದು. ಸೇರಿಸ್ಕೊಂಡು ಗ್ಯಾಸ್ನ ಆಫ್ ಮಾಡಿಬಿಟ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಮೇಲ್ಗಡೆ ಹಾಕಿಬಿಟ್ರೆ ಈರುಳ್ಳಿ ಮೊಟ್ಟೆ ಮಸಾಲ ಸೂಪರಾಗಿ ರೆಡಿಯಾಗಿರುತ್ತೆ. ಇದು ನೋಡೋದಕ್ಕೆ ಮಾತ್ರ ಅಲ್ಲ, ಸವಿಯೋದಕ್ಕೂ ತುಂಬ ಟೇಸ್ಟಿಯಾಗಿರುತ್ತೆ. ಇದನ್ನು ನೀವು ದಿಢೀರಂತ ಮಾಡ್ಬೋದು. ಏನಾದರೂ ಖಾರವಾಗಿ ನಾಲ್ಗೆ ಚಪ್ಪೆ ಏನೋ ತಿನ್ನಬೇಕು ಅಂತ ಅನಿಸಿದರೆ ಆ ಟೈಮಲ್ಲಿ ಈ ರೀತಿ ಮಾಡಿ ತುಂಬ ಚೆನ್ನಾಗಿರುತ್ತೆ. ನಾನು ಇದನ್ನು ಬಿಸಿ ಅನ್ನದ ಜೊತೆಗೆ ತಿಂತಾಯಿದ್ದೀನಿ. ನನಗಂತೂ ಟೇಸ್ಟ್ ತುಂಬ ಚೆನ್ನಾಗಿದೆ, ಅಲ್ಟಿಮೇಟ್ ಆಗಿದೆ. ನಮ್ಮ ಮನೇಲಿ ಮಕ್ಕಳಿಗೂ ಕೂಡ ತುಂಬ ಇಷ್ಟ ಆಯಿತು. ನೀವು ಕೂಡ ಒಂದು ಸಲ ಮರೀದೆ ಇದನ್ನು ಟ್ರೈ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಇನ್ನೊಂದು ವಿಡಿಯೋದಲ್ಲಿ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ.